ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ಒಪ್ಪಿಸಿದ್ವಿ. ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯೋ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತೇಳಿ ಅವರು ಇಂಡಿಕೇಶನ್ ಕೊಡ್ತಾರೆ, ಆ ರೀತಿ ಕೊಡಬೇಕು. ಅವ್ರು ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ಲೆಫ್ಟ್ ಬ್ಯಾಂಕ್ ಕೆನಾಲ್ಗೆ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗ್ಯದ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ತಕ್ಷಣ ನೋಡಿದ್ರೆ ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅದು ತಕ್ಷಣ ನೋಡಲಾದ ಕಾರಣ ಆಗಿರ್ಬೋದು ಅಂತೇಳಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸುಮಾರು 40ರಿಂದ 50 ಮೀಟ್ರಷ್ಟು ಇವತ್ತು ರಿಪೇರ್ ಮಾಡಬೇಕಾಗಿದೆ. ಅದಕ್ಕೆ ಈಗ ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನಿರ್ಧರಿಸಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸೋದು ಹೇಳಿದ್ದೀನಿ. ನಾಳೆ ಹೋಗಿ ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ, ಕುಲಕರ್ಣಿ ಅವರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ನಾಳೆ ರಾತ್ರಿಗೆಲ್ಲ ಅಷ್ಟು ಮಾಡಿ ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾಯಿದ್ವಿ. ಇಲ್ಲಿ 2000 ಕ್ಯೂಸೆಕ್ಸ್ ಬಿಡಬೇಕಂತ ಆಗಿದೆ. 2000 ಕ್ಯೂಸೆಕ್ಸ್ ಅಂದರೆ 9 ಫೀಟ್ ಇಲ್ಲಿ ನೀರು ಇರುತ್ತೆ ಅಂತ ಎಲ್ಲ ಅರ್ಧ, ಅದರಲ್ಲಿ 1-1.5 ಕ್ಯೂಸೆಕ್ಸ್ ಬಿಡಬೇಕಾದ್ರೆ ಸಣ್ಣಗೆ ಹೋಗ್ಬೇಕು ನೀರು. ಹಾಗಾಗಿ ನಾಳೆ ರಾತ್ರಿ ಒಳಗಾಗಿ ಸ್ಯಾಂಡ್ ಬ್ಯಾಗ್ಸ್ ಕಂಪ್ಲೀಟ್ ಮಾಡಿ ಈಗ 70-80 ಮಂದಿ ಲ್ಯಾಬ್ರು ತುಂಬ್ತಾ ಇದ್ದಾರೆ ಸ್ಯಾಂಡ್ ಬ್ಯಾಗ್ಸು. ಅದು ಕೂಡ ಬ್ಲ್ಯಾಕ್ ಸಾಯಿಲ್ ಆಗಿ ತಂದು ಮೇಲೆ ಇಟ್ಟಿದ್ದಾರೆ, ಇನ್ನಿಷ್ಟು ತರ್ತಾ ಇದ್ದಾರೆ. ಮಾಡಿ ನಾಡದಲ್ಲಿಂದ ನೀರು ಬಿಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಮಂಜಪ್ಪನವ್ರು ಅವ್ರಿಗೆ ಅನುಭವ ಐತಿ, ಅವರು ನಾಳೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಬಂದು ಅವರು ಕೂಡ್ಕೊಂಡು ಒಂದು ದಿವಸ ಈ ಕಡೆ ಮತ್ತು 2 ದಿವಸದಲ್ಲಿ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿ ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ಒಪ್ಪಿಸಿದ್ವಿ. ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯೋ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತೇಳಿ ಅವರು ಇಂಡಿಕೇಶನ್ ಕೊಡ್ತಾರೆ, ಆ ರೀತಿ ಕೊಡಬೇಕು. ಅವ್ರು ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ಲೆಫ್ಟ್ ಬ್ಯಾಂಕ್ ಕೆನಾಲ್ಗೆ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗ್ಯದ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ತಕ್ಷಣ ನೋಡಿದ್ರೆ ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅದು ತಕ್ಷಣ ನೋಡಲಾದ ಕಾರಣ ಆಗಿರ್ಬೋದು ಅಂತೇಳಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸುಮಾರು 40ರಿಂದ 50 ಮೀಟ್ರಷ್ಟು ಇವತ್ತು ರಿಪೇರ್ ಮಾಡಬೇಕಾಗಿದೆ. ಅದಕ್ಕೆ ಈಗ ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನಿರ್ಧರಿಸಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸೋದು ಹೇಳಿದ್ದೀನಿ. ನಾಳೆ ಹೋಗಿ ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ, ಕುಲಕರ್ಣಿ ಅವರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ನಾಳೆ ರಾತ್ರಿಗೆಲ್ಲ ಅಷ್ಟು ಮಾಡಿ ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾಯಿದ್ವಿ. ಇಲ್ಲಿ 2000 ಕ್ಯೂಸೆಕ್ಸ್ ಬಿಡಬೇಕಂತ ಆಗಿದೆ. 2000 ಕ್ಯೂಸೆಕ್ಸ್ ಅಂದರೆ 9 ಫೀಟ್ ಇಲ್ಲಿ ನೀರು ಇರುತ್ತೆ ಅಂತ ಎಲ್ಲ ಅರ್ಧ, ಅದರಲ್ಲಿ 1-1.5 ಕ್ಯೂಸೆಕ್ಸ್ ಬಿಡಬೇಕಾದ್ರೆ ಸಣ್ಣಗೆ ಹೋಗ್ಬೇಕು ನೀರು. ಹಾಗಾಗಿ ನಾಳೆ ರಾತ್ರಿ ಒಳಗಾಗಿ ಸ್ಯಾಂಡ್ ಬ್ಯಾಗ್ಸ್ ಕಂಪ್ಲೀಟ್ ಮಾಡಿ ಈಗ 70-80 ಮಂದಿ ಲ್ಯಾಬ್ರು ತುಂಬ್ತಾ ಇದ್ದಾರೆ ಸ್ಯಾಂಡ್ ಬ್ಯಾಗ್ಸು. ಅದು ಕೂಡ ಬ್ಲ್ಯಾಕ್ ಸಾಯಿಲ್ ಆಗಿ ತಂದು ಮೇಲೆ ಇಟ್ಟಿದ್ದಾರೆ, ಇನ್ನಿಷ್ಟು ತರ್ತಾ ಇದ್ದಾರೆ. ಮಾಡಿ ನಾಡದಲ್ಲಿಂದ ನೀರು ಬಿಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಮಂಜಪ್ಪನವ್ರು ಅವ್ರಿಗೆ ಅನುಭವ ಐತಿ, ಅವರು ನಾಳೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಬಂದು ಅವರು ಕೂಡ್ಕೊಂಡು ಒಂದು ದಿವಸ ಈ ಕಡೆ ಮತ್ತು 2 ದಿವಸದಲ್ಲಿ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿ ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ಒಪ್ಪಿಸಿದ್ವಿ. ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯೋ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತೇಳಿ ಅವರು ಇಂಡಿಕೇಶನ್ ಕೊಡ್ತಾರೆ, ಆ ರೀತಿ ಕೊಡಬೇಕು. ಅವ್ರು ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ಲೆಫ್ಟ್ ಬ್ಯಾಂಕ್ ಕೆನಾಲ್ಗೆ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗ್ಯದ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ತಕ್ಷಣ ನೋಡಿದ್ರೆ ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅದು ತಕ್ಷಣ ನೋಡಲಾದ ಕಾರಣ ಆಗಿರ್ಬೋದು ಅಂತೇಳಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸುಮಾರು 40ರಿಂದ 50 ಮೀಟ್ರಷ್ಟು ಇವತ್ತು ರಿಪೇರ್ ಮಾಡಬೇಕಾಗಿದೆ. ಅದಕ್ಕೆ ಈಗ ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ,
ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನಿರ್ಧರಿಸಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸಂತ ಹೇಳಿದ್ದೀನಿ. ನಾಳೆ ಹೋಗಿ ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನಕ್ಕೆ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ ಕುಲಕರ್ಣಿ ಅವರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ನಾಳೆ ರಾತ್ರಿಗೆಲ್ಲ ಅಷ್ಟು ಮಾಡಿ ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾಯಿದೆ. ಇಲ್ಲಿ 2000 ಕ್ಯೂಸೆಕ್ಸ್ ಬಿಡಬೇಕಂತಾಗಿದೆ. 2000 ಕ್ಯೂಸೆಕ್ಸ್ ಅಂದರೆ 9 ಫೀಟ್ ಇಲ್ಲಿ ನೀರು ಇರುತ್ತೆ ಅಂತ ಎಲ್ಲ ಅರ್ಧ, ಅದರಲ್ಲಿ 1-1.5 ಕ್ಯೂಸೆಕ್ಸ್ ಬಿಡಬೇಕಾದ್ರೆ ಸಣ್ಣಗೆ ಹೋಗ್ಬೇಕು ನೀರು. ಹಾಗಾಗಿ ನಾಳೆ ರಾತ್ರಿ ಒಳಗಾಗಿ ಸ್ಯಾಂಡ್ ಬ್ಯಾಗ್ಸ್ ಕಂಪ್ಲೀಟ್ ಮಾಡಿ ಈಗ 70-80 ಮಂದಿ ಲ್ಯಾಬ್ರ ತುಂಬ್ತಾ ಇದ್ದಾರೆ ಸ್ಯಾಂಡ್ ಬ್ಯಾಗ್ಸು. ಅದು ಕೂಡ ಬ್ಲ್ಯಾಕ್ ಸಾಯಿಲ್ ಆಗಿ ತಂದು ಮೇಲೆ ಇಟ್ಟಿದ್ದಾರೆ, ಇನ್ನಿಷ್ಟು ತರ್ತಾ ಇದ್ದಾರೆ. ಮಾಡಿ ನಾಡದಲ್ಲಿಂದ ನೀರು ಬಿಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಮಂಜಪ್ಪನವ್ರನ್ನ ಅವ್ರಿಗೆ ಅನುಭವ ಐತಿ, ಅವರು ನಾಳೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಬಂದು ಅವರು ಕೂಡ್ಕೊಂಡು ಒಂದು ದಿವಸ ಈ ಕಡೆ ಮತ್ತು 2 ದಿವಸದಲ್ಲಿ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿ ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ಒಪ್ಪಿಸಿದ್ವಿ. ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯೋ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತೇಳಿ ಅವರು ಇಂಡಿಕೇಶನ್ ಕೊಡ್ತಾರೆ, ಆ ರೀತಿ ಕೊಡಬೇಕು. ಅವ್ರು ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ನೆಟ್ ಬ್ಯಾಂಕ್ನಲ್ಲಿ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗ್ಯದ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ತಕ್ಷಣ ನೋಡಿದರೆ ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು, ಅದು ತಕ್ಷಣ ನೋಡಲಾದ ಕಾರಣ ಆಗಿರ್ಬೋದು ಅಂತೇಳಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸುಮಾರು 40ರಿಂದ 50 ಮೀಟ್ರಷ್ಟು ಇವತ್ತು ರಿಪೇರಿ ಮಾಡಬೇಕಾಗಿದೆ. ಅದಕ್ಕೆ ಈಗ ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನಿರ್ಧರಿಸಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸಂತ ಹೇಳಿದ್ದೀನಿ. ನಾಳೆ ಹೋಗಿ ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನಕ್ಕೆ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ ಕುಲಕರ್ಣಿ ಅವರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ನಾಳೆ ರಾತ್ರಿಗೆಲ್ಲ ಅಷ್ಟು ಮಾಡಿ ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾಯಿದೆ. ಇಲ್ಲಿ 2000 ಕ್ಯೂಸೆಕ್ಸ್ ಬಿಡಬೇಕಂತಾಗಿದೆ. 2000 ಕ್ಯೂಸೆಕ್ಸ್ ಅಂದರೆ 9 ಫೀಟ್ ಇಲ್ಲಿ ನೀರು ಇರುತ್ತೆ ಅಂತ ಎಲ್ಲ ಅರ್ಧ, ಅದರಲ್ಲಿ 1-1.5 ಕ್ಯೂಸೆಕ್ಸ್ ಬಿಡಬೇಕಾದ್ರೆ ಸಣ್ಣಗೆ ಹೋಗ್ಬೇಕು ನೀರು. ಹಾಗಾಗಿ ನಾಳೆ ರಾತ್ರಿ ಒಳಗಾಗಿ ಸ್ಯಾಂಡ್ ಬ್ಯಾಗ್ಸ್ ಕಂಪ್ಲೀಟ್ ಮಾಡಿ ಈಗ 70-80 ಮಂದಿ ಲ್ಯಾಬ್ರ ತುಂಬ್ತಾ ಇದ್ದಾರೆ ಸ್ಯಾಂಡ್ ಬ್ಯಾಗ್ಸು. ಅದು ಕೂಡ ಬ್ಲ್ಯಾಕ್ ಸಾಯಿಲ್ ಆಗಿ ತಂದು ಮೇಲೆ ಇಟ್ಟಿದ್ದಾರೆ, ಇನ್ನಿಷ್ಟು ತರ್ತಾ ಇದ್ದಾರೆ. ಮಾಡಿ ನಾಡದಲ್ಲಿಂದ ನೀರು ಬಿಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಮಂಜಪ್ಪನವ್ರನ್ನ ಅವ್ರಿಗೆ ಅನುಭವ ಐತಿ, ಅವರು ನಾಳೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಬಂದು ಅವರು ಕೂಡ್ಕೊಂಡು ಒಂದು ದಿವಸ ಈ ಕಡೆ ಮತ್ತು 2 ದಿವಸದಲ್ಲಿ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿ ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ಒಪ್ಪಿಸಿದ್ವಿ. ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯೋ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತೇಳಿ ಅವರು ಇಂಡಿಕೇಶನ್ ಕೊಡ್ತಾರೆ, ಆ ರೀತಿ ಕೊಡಬೇಕು. ಅವ್ರು ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ನೆಟ್ ಬ್ಯಾಂಕ್ನಲ್ಲಿ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗ್ಯದ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ತಕ್ಷಣ ನೋಡಿದರೆ ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು, ಅದು ತಕ್ಷಣ ನೋಡಲಾದ ಕಾರಣ ಆಗಿರ್ಬೋದು ಅಂತೇಳಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸುಮಾರು 40ರಿಂದ 50 ಮೀಟ್ರಷ್ಟು ಇವತ್ತು ರಿಪೇರಿ ಮಾಡಬೇಕಾಗಿದೆ. ಅದಕ್ಕೆ ಈಗ ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನಿರ್ಧರಿಸಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸಂತ ಹೇಳಿದ್ದೀನಿ. ನಾಳೆ ಹೋಗಿ ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನಕ್ಕೆ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ ಕುಲಕರ್ಣಿ ಅವರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ನಾಳೆ ರಾತ್ರಿಗೆಲ್ಲ ಅಷ್ಟು ಮಾಡಿ ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾಯಿದೆ. ಇಲ್ಲಿ 2000 ಕ್ಯೂಸೆಕ್ಸ್ ಬಿಡಬೇಕಂತಾಗಿದೆ. 2000 ಕ್ಯೂಸೆಕ್ಸ್ ಅಂದರೆ 9 ಫೀಟ್ ಇಲ್ಲಿ ನೀರು ಇರುತ್ತೆ ಅಂತ ಎಲ್ಲ ಅರ್ಧ, ಅದರಲ್ಲಿ 1-1.5 ಕ್ಯೂಸೆಕ್ಸ್ ಬಿಡಬೇಕಾದ್ರೆ ಸಣ್ಣಗೆ ಹೋಗ್ಬೇಕು ನೀರು. ಹಾಗಾಗಿ ನಾಳೆ ರಾತ್ರಿ ಒಳಗಾಗಿ ಸ್ಯಾಂಡ್ ಬ್ಯಾಗ್ಸ್ ಕಂಪ್ಲೀಟ್ ಮಾಡಿ ಈಗ 70-80 ಮಂದಿ ಲ್ಯಾಬ್ರ ತುಂಬ್ತಾ ಇದ್ದಾರೆ ಸ್ಯಾಂಡ್ ಬ್ಯಾಗ್ಸು. ಅದು ಕೂಡ ಬ್ಲ್ಯಾಕ್ ಸಾಯಿಲ್ ಆಗಿ ತಂದು ಮೇಲೆ ಇಟ್ಟಿದ್ದಾರೆ, ಇನ್ನಿಷ್ಟು ತರ್ತಾ ಇದ್ದಾರೆ. ಮಾಡಿ ನಾಡದಲ್ಲಿಂದ ನೀರು ಬಿಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಮಂಜಪ್ಪನವ್ರನ್ನ ಅವ್ರಿಗೆ ಅನುಭವ ಐತಿ, ಅವರು ನಾಳೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ. ಬಂದು ಅವರು ಕೂಡ್ಕೊಂಡು ಒಂದು ದಿವಸ ಈ ಕಡೆ ಮತ್ತು 2 ದಿವಸದಲ್ಲಿ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿ